ಇದೇನ್ರಿ ಅರ್ಪಿತಾ ಸೊಂಟ ಹಿಡ್ಕೊಂಡು ಬರ್ತಾ ಇದ್ದೀರಾ ಏನಾಯ್ತು ರಂಜಿತ್ ಯಾಕೋ ಸೊಂಟ ಉಳುಕ್ಬಿಟ್ಟಿದೆ ಸೊಂಟ ಉಳುಕಿದ್ಯಾ ಅಲ್ಲ ರೀ ಸೊಂಟ ಉಳುಕಿಸ್ಕೊಳ್ಳುವಂತ ಸಾಧನೆ ಏನ್ ಮಾಡಕ್ ಹೋಗಿದ್ರಿ ನೀವು ಕಬಡ್ಡಿ ಗಿಬಡ್ಡಿ ಆಡಕ್ ಹೋಗಿದ್ರಾ ಹೆಂಗೆ ಕುಂಟ್ಕೊಂಡು ಬರೋ ರೇಂಜ್ಗೆ ಸೊಂಟ ಉಳುಕಿದೆ ಅಂದ್ರೆ ಮೋಸ್ಟ್ಲಿ ಕಬಡ್ಡಿನೇ ಇರಬೇಕು ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಕ್ ಹೋಗಿದ್ದೆ ಅವಾಗ ಹೀಗಾಗಿದ್ದು ನೀವ್ಯಾಕೆ ಉರುಳು ಸೇವೆ ಮಾಡಕ್ ಹೋದ್ರಿ ಆಂಟಿ ನೀನು ರಂಜಿತ್ತು ಚೆನ್ನಾಗಿರ್ಲಿ ಅಂತ ಉರುಳು ಸೇವೆ ಮಾಡಕ್ ಹೋದೆ ಹೀಗಾಗುತ್ತೆ ನಂಗೇನ್ ಗೊತ್ತಿತ್ತು ಸಾಕ್ಷಿ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗತ್ತೆ ಅಂತಾರಲ್ಲ ಮೋಸ್ಟ್ಲಿ ಇದೇ ಇರಬೇಕು ರಂಜಿತ್ ಮೊದ್ಲೇ ಪಾಪ ಅವರು ನೋವಲ್ಲಿ ಒದ್ದಾಡ್ತಾ ಇದ್ದಾರೆ ಹತ್ರ ನೀವ್ ಬೇರೆ ರೇಗಿಸ್ತೀರಾ ಸ್ವಲ್ಪ ಸುಮ್ಮನೆ ಇರಿ ಆಂಟಿ ನೀವು ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿ ನಿಮ್ಗೆ ಊಟನ ಅಲ್ಲೇ ತಂದ್ಕೊಡ್ತೀನಿ ಅಮ್ಮ ಶಿವ ಶಿವ ರೀ ಅರ್ಪಿತಾ ಅವ್ರೆ ಚೆನ್ನಾಗಿ ಕುಂಟ್ತೀರಾ ಕಣ್ರಿ ಹುಷಾರಾಗಿ ಹೋಗಿ ಬಿದ್ರೆ ಮುಖ ಮೂತಿ ಎಲ್ಲ ಒಡೆದೋಗುತ್ತೆ ಹಾ ಹೇಳಿ ಮೇಡಮ್ ನಮ್ಮ ಹುಡುಗ ಮತ್ತೆ ಬಂದು ನಿಮ್ಮನ್ನ ಶೇಪ್ಟೇ ಮನೆ ಕರ್ಕೊಂಡೋಗಿ ಬಿಟ್ಟಿದ್ದಾನೆ ತಾನೆ ಅವನೇ ನಿಮ್ ಡ್ರೈವರ್ ಅಥವಾ ಕ್ಲೀನರ್ ರೀ ನೆಟ್ಟ ಗಾಡಿ ಓಡ್ಸಕ್ಕೂ ಬರಲ್ಲ ಅವನ್ಗೆ ಯಾಕೆ ಮೇಡಮ್ ಹಾಗೆ ಹೇಳ್ತಾ ಇದ್ದೀರಾ ಅವನಿಗೆ ಡ್ರೈವಿಂಗ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಏನ್ ಎಕ್ಸ್ಪೀರಿಯನ್ಸ್ ಇದೆಯೋ ನಿಮ್ ಹುಡುಗನ ನೀವೇ ಹೊಗಳ್ಕೋಬೇಕಷ್ಟೇ ಹಳ್ಳ ದಿಣ್ಣೆ ಅಂತ ನೋಡ್ದೆ ಹೆಂಗೆಂಗೋ ಗಾಡಿ ಓಡಿಸ್ಕೊಂಡ್ ಬಂದ ಹೌದಾ ಹಾಗೆಲ್ಲ ಮಾಡ್ದ ಇವತ್ತು ಮನೆಗೆ ಬರಲಿ ಅವನಿಗೆ ಸರಿಯಾಗಿ ಮಾಡ್ತೀನಿ ಏಯ್ ಏನು ಏನಂತ ತಿಳ್ಕೊಂಡ್ಬಿಟ್ಟಿದ್ದೇನೆ ನೀನು ಏನ್ ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು ನಾನು ನಿನ್ಗೆ ಏನು ಹೇಳಿದ್ದೆ ಅವರು ನಮ್ಮ ಪರ್ಮನೆಂಟ್ ಕಸ್ಟಮರು ಅವ್ರ ಹತ್ರ ಚೆನ್ನಾಗಿ ನಡ್ಕೊಂತ ಹೇಳಿರಲಿಲ್ಲ ಏನು ಏನ್ ಅಂಗುರಿಸ್ತಾ ಇದೆಯಾ ನನ್ನ ಹತ್ರ ಕೆಲ್ಸಕ್ಕೆ ಸೇರೋ ಮೊದ್ಲೇ ನಾನು ನಿನಗೆ ವಾರ್ನಿಂಗ್ ಮಾಡಿರ್ಲಿಲ್ಲ ನನ್ನ ಹತ್ರ ಬಾಲ ಗೀಲ ಬಿಚ್ಚಿಕೊಡ್ದು ಅಂತ ಏನು ಆಗ್ಲೇ ಬಾಲ ಬಿಚ್ತಾ ಇದೆಯಾ ಏನು ಕೀ ತೋರಿಸ್ತಾ ಇದೆಯಲ್ಲ ಏನಿದ್ರ ಅರ್ಥ ಕೆಲಸ ಬಿಡ್ತಾ ಇದೀನಿ ಅಂತ ಅರ್ಥ ಅಮ್ಮಮ್ಮ ಅಂದ್ರೆ ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ ನನ್ನ ಕೆಲ್ಸದಿಂದ ಆಚೆ ಆಗ್ತೀಯ ಅಷ್ಟೇ ತಾನೆ ತಲೆನೇ ಕೆಡ್ಸ್ಕೊಳಲ್ಲ ನಾನು ನೀನ್ ನನ್ನ ಕೆಲ್ಸದಿಂದ ಆಚೆ ಆಗಿಂತ ಮುಂಚೆ ನಾನೇ ಕೆಲಸ ಬಿಟ್ಟು ಹೋಗ್ತೀನಿ ನೀನು ಬೇಡ ನೀನ್ ಆಟೋ ಸವಾಸನೆ ಬೇಡ ಪಾಪ ಅವನಿಗೆ ಏನ್ ಕಷ್ಟ ಇದೆಯೋ ಏನೋ ನನ್ನಿಂದಾಗಿ ಅವನ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಏನೋ ಮರಿ ನೀನು ಇಷ್ಟೊಂದು ಸಣ್ಣ ವಿಚಾರಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಬಿಡೋದ ನಾನೇನೋ ಆ ಕೋಪದಲ್ಲಿದ್ದೆ ಅಂತ ಒಂದು ಮಾತು ಹೇಳಿದೆ ಅದಕ್ಕೆ ಮಾತು ಎತ್ತರೆ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯಲ್ಲ ನೀನು ಯಾಕೆ ಕೆಲಸ ಬಿಟ್ಟು ಹೋಗಬೇಕು ನಾನು ಯಾಕೆ ನಿನ್ನ ಕೆಲಸದಿಂದ ತೆಗಿಬೇಕು ನೀನು ನನಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದ ಹಾಗೆ ಏನು ನಾನು ಚಿನ್ನದ ಮೊಟ್ಟೆ ಇಡೋ ಕೋಳಿನ ಇಲ್ಲ 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 ನೀನು ಚಿನ್ನದಂತ ಹುಡುಗ ಅಂತ ಹೇಳಿದೆ ನೀನು ನನ್ನಲ್ಲಿ ಕೆಲಸ ಮಾಡೋಷ್ಟು ದಿವಸ ನಿನ್ಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ಕೊಂಡಿರೋ ನಾನು ನಿನ್ಗೆ ಏನು ಹೇಳೋದಿಲ್ಲ ಆದ್ರೆ ಕೆಲಸ ಬಿಡ್ತೀನಿ ಅಂತ ಮಾತ್ರ ಹೇಳ್ಬೇಡಪ್ಪ ಏ ಆದಿ ಸ್ವಲ್ಪ ನಿಂತ್ಕೊಳ್ಳ ನೋಡು 500 ರೂಪಾಯಿ ತಗೊಂಡು ಎಲ್ಲಾದ್ರೂ ಹೋಟ್ಲಿಗೆ ಹೋಗಿ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಹೋಗು ತಗೋ ಹೋಗು ರಾಜ ಹೋಗು ಕಂದ ಶೋಭಾ ಯಾಕೋ ಅದಿ ಯಾಕೆ ತಿರ್ಸ್ಕೊಂಡು ಬಂದೆ ಏನಾಯ್ತು ಇನ್ನೇನಾಗ್ಬೇಕಾಗಿತ್ತು ನೀಗ ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ ಅಲ್ಲಿಗೆ ಹೋಗಿದ್ದು ಅಲ್ದೆ ಫೋನ್ ಮಾಡಿ ನಂಗೆ ಮಾತಾಡ ಕೊಡ್ತೀಯಾ ನಾನು ಹೇಳೋದನ್ನು ಸ್ವಲ್ಪ ಕೇಳೋ
ನಿಮ್ಮ ತಾಯಿ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಅವಳನ್ನು ನೋಡಿ ನನ್ನ ಕರಳೆ ಕಿತ್ತು ಬರೋಷ್ಟು ಸಂಕಟ ಆಯ್ತು ಗೊತ್ತಾ. ಅವಳು ಎಷ್ಟು ಸ್ವರ್ಗ ಹೋಗಿದ್ದಾಳೆ. ಯಾವಾಗಲೂ ಆದಿ ಆದಿ ಅಂತ ನಿಂದೆ ಜಪ ಮಾಡ್ತಿರ್ತಾಳಂತೆ. ಸರಿಯಾಗಿ ಊಟ ಮಾಡಲ್ವಂತೆ, ನಿದ್ದೆ ಮಾಡಲ್ವಂತೆ, ಯಾರ ಜೊತೆನೂ ಮಾತಾಡಲ್ವಂತೆ, ಕತ್ಲ ಕೊನೆಯಲ್ಲಿ ಕೂತಿರ್ತಾಳಂತೆ. ಅವಳ ಆ ಸ್ಥಿತಿ ನೋಡಿ ನಂಗೆ ಕೈಯಲ್ಲಿ ತಡ್ಕೊಳಕ್ಕಾಗ್ಲಿಲ್ಲ ಕಣೋ. ಅದಕ್ಕೆ ಫೋನಲ್ಲಿ ನಿನ್ನ ಜೊತೆ ಮಾತಾಡ್ಸಿದ್ದು. ನಿನ್ನ ಜೊತೆ ಮಾತಾಡಿದ್ಮೇಲೆ ಅವಳ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಗೊತ್ತಾ. ಈಗಮ್ಮ ಹೇಗಿದ್ರೆ ಶೋಭಾ? ತುಂಬ ಸ್ವರ್ಗ ಹೋಗಿದ್ದಾಳೆ ಕಣೋ. ನಿನ್ನ ಯೋಚನೆಯಲ್ಲಿ ಅವಳು ಎಲ್ಲಿ ತನ್ನ ಆರೋಗ್ಯ ಹಾಳು ಮಾಡ್ಕೊಳ್ತಾಳೋ ಅಂತ ನನಗೆ ಭಯ ಆಗ್ತಿದೆ. ನೋಡಾದಿ, ಅವಳು ಮಾಡಿರೋ ತಪ್ಪಿಗೆ ನೀನು ಇಷ್ಟು ದಿನ ಶಿಕ್ಷೆ ಕೊಟ್ಟಿದ್ದು ಸಾಕು ಕಣೋ. ಅಮ್ಮ ಅಷ್ಟೊಂದು ಸ್ವರ್ಗ ಹೋಗಿದ್ದಾರಾ? ಹೌದು ಕಣೋ. ನೀನು ಫೋನಲ್ಲಿ ಮಾತಾಡಿದ ಮೇಲೆ ಅವಳು ಎಷ್ಟೋ ಚೇತರಿಸ್ಕೊಂಡಿದ್ದಾಳೆ. ಅದಿ, ಒಂದ್ಸಲ ಅವ್ರ ಮನೆಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬಾರೋ. ಶೋಭಾ, ನನಗೂ ಅಮ್ಮನ ಜೊತೆ ಹೆಜ್ಜೆ ಹೆಜ್ಜೆ ಕಾದೋಳು, ನರಳಿ ನಂಗೆ ನಿಂತೋಳು. ಇಲ್ಲ ಶೋಭಾ, ನಾನು ಮತ್ತೆ ಹೋಗಿ ಅಮ್ಮನ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಶೋಭಾ. ನನಗೆ ಅಂತ ಇರೋದು ನೀನು ಬಿಟ್ರೆ ನಮ್ಮಪ್ಪ ಶಶಾಂಕ್. ನೀನೇನಾದ್ರೂ ನಾ ಇಲ್ಲಿರೋ ವಿಷಯನ ಅವ್ರಿಗೆ ಹೇಳ್ದ? ಇಲ್ಲ ಕಣೋ ಅದಿ, ನಾನೀಗ ಮೊದಲೇ ಫೋನಲ್ಲಿ ಹೇಳಿದ್ದೆ ಅಲ್ವಾ. ನಾನು ಅವಳಿಗೆ ನೀನು ಫಾರಿನಿಂದ ಫೋನ್ ಮಾಡ್ತಿದ್ಯಾ ಅಂತ ಹೇಳೇ ಫೋನ್ ಕೊಟ್ಟಿದ್ದು. ಆರ್ತಿ ಪ್ರಕಾರ ನೀನೀಗ ಫಾರಿನಲ್ಲಿದ್ಯಾ ಅಷ್ಟೇ. ಸರಿ, ಆದರೆ ಒಂದು ಮಾತು ಶೋಭಾ, ನಾನು ಇಲ್ಲಿರೋ ವಿಷಯನ ಅಮ್ಮನಿಗೇನಾದರೂ ಹೇಳಿದ್ರೆ ಗೊತ್ತಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ.